ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮೇ 30 ಭಾನುವಾರ. ಗುಜರಾತ್ ಇನ್ನೂ ಸಂಪೂರ್ಣವಾಗಿ ಎಚ್ಚರಗೊಂಡಿರಲಿಲ್ಲ. ಆ ಜಿಲ್ಲೆ ಹೈನುಗಾರಿಕೆಗೆ ಪ್ರಸಿದ್ಧಿಯಾದಂತಹ ಜಿಲ್ಲೆ. ಅಲ್ಲಿನ ರೈತರು ಹೈನುಗಾರಿಕೆಯ ಮೂಲಕನೇ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಅದು ಆನಂದ, ಗುಜರಾತ್ನ ಆನಂದ ಜಿಲ್ಲೆ. ಅಲ್ಲಿಯ ಒಂದು ಸಣ್ಣ ಹಳ್ಳಿ ಅದು. ಗುಜರಾತ್ನ ಅಭಿವೃದ್ಧಿಯ ಹೆಜ್ಜೆ ಗುರುತುಗಳು ಅಲ್ಲಿಯೂ ಮೂಡಿದವು. ಆ ಹಳ್ಳಿ ಕೂಡ ನಿದ್ರೆಯಲ್ಲಿ ಜಾರಿತ್ತು, ಎಚ್ಚರಗೊಂಡಿರಲಿಲ್ಲ. ಆಗ ಕೇಳಿದ್ದು ಒಂದು ದೊಡ್ಡ ಸ್ಫೋಟದ ಹಾಗೆ. ಅಲ್ಲಿ ರೈಲ್ವೆ ಹಳಿ ಬಂದಿತ್ತು. ಅದು ರೈಲು ಹೋಗುವ ಸದ್ದು ಆಗಿರಲಿಲ್ಲ. ಆಕಾಶದಿಂದ ಏನು ಕುಸಿದು ಬಿದ್ದ ಹಾಗೆ, ಪರ್ವತವೇ ನೆಲಕ್ಕೆ ಉರುಳಿತು ಅನ್ನೋ ಹಾಗೆ ಸದ್ದು ಸದ್ದು ಸದ್ದು. ಇನ್ನು ನಿದ್ದೆಯಿಂದ ಎಚ್ಚರಗೊಳ್ಳದ ಜನ ಅತ್ತ ಓಡಿದ್ರು. ಅಲ್ಲಿ ನಡೆದದ್ದು ಒಂದು ದುರಂತ. ಅದು ಅಲ್ಲಿನ ರೈಲ್ವೆ ಓವರ್ ಬ್ರಿಡ್ಜ್ ಕುಸಿದು ಬಿದ್ದಿತ್ತು. ಪುಣ್ಯ ಅಲ್ಲಿ ಯಾವುದೇ ಪ್ರಾಣ ಹಾನಿ ಸಂಭವಿಸಿರಲಿಲ್ಲ. ಆದರೆ ಇಡೀ ಗುಜರಾತ್ ಅಭಿವೃದ್ಧಿಯನ್ನ ಅಣಕಿಸುವ ಹಾಗೆ ಅಲ್ಲಿ ಆ ಬ್ರಿಡ್ಜ್ನ ಅವಶೇಷಗಳು ಬಿದ್ದಿದ್ವು. ಜನ ಬಂದು ನೋಡತೊಡಗಿದ್ರು. ಹಾಗೇನೆ ಇಲ್ಲಿ ಯಾರಾದರೂ ಜನ ಓಡಾಡ್ತಾ ಇದ್ರೆ ಎಷ್ಟು ಸಾವು ನೋವು ಸಂಭವಿಸ್ತಿತ್ತು ಅನ್ನುವ ಯೋಚನೆ. ಹಾಗೇನೆ ಈ ಬ್ರಿಡ್ಜ್ ನಿರ್ಮಿಸಿದ ಗುತ್ತಿಗೆದಾರ ಯಾರು? ಹೀಗೆ ಜನ ಚರ್ಚೆ ನಡೆಸ್ತಾನೆ ಇದ್ರು. ಆದರೆ ಇದು ಗುಜರಾತ್ನಲ್ಲಿ ನಡೆದ ಮೊದಲ ಸೇತುವೆ ಕುಸಿತದ ಪ್ರಕರಣ ಆಗಿರಲಿಲ್ಲ. 2021ರಿಂದ 25ರವರೆಗೆ ಗುಜರಾತ್ನಲ್ಲಿ 7ಕ್ಕೂ ಹೆಚ್ಚು ಸೇತುವೆಗಳು ಕುಸಿದವು. ಸಾವು, ಪ್ರಾಣಹಾನಿ ನಿರಂತರವಾಗಿ ನಡೆದ ಹಾಗೆ. 2003ರಿಂದ ಈ ಸೇತುವೆ ಕುಸಿತ ಏನಿದೆ ಗುಜರಾತ್ನಲ್ಲಿ ಪ್ರಾರಂಭ ಆದದ್ದು, ಅಥವಾ ಹೆಚ್ಚಾಗಿ ಕಾಣಿಸಿಕೊಳ್ಳೋಕೆ ಪ್ರಾರಂಭ ಆಗಿದ್ದು. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆದ 2001ರಲ್ಲಿ. ಅದು ಆದ ಮೇಲೆ ಎಷ್ಟು ಸೇತುವೆಗಳು ಕುಸಿದುವು ಇನ್ನೂ ಸರಿಯಾದ ಲೆಕ್ಕ ಸಿಗ್ತಾ ಇಲ್ಲ. ಆದರೆ ಕೆಲವು ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಿವೆ. 2003 ಆಗಸ್ಟ್ 28ರಂದು ದಮಣಗಂಗಾ ನದಿ ಸೇತುವೆ ಕುಸಿತು. ಇದು ವಾಪಿ ದಮಣ್ ಪ್ರದೇಶದಲ್ಲಿ ಬರುತ್ತೆ. ವಾಪಿ ನೀವು ಮುಂಬೈನಿಂದ ಅಹಮದಾಬಾದ್ಗೆ ಹೋದ್ರೆ ಹೋಗುವ ದಾರಿಯಲ್ಲಿ ವಾಪಿ ಸಿಗುತ್ತೆ. ಆ ವಾಪಿ ಏನಿದೆ ಆ ಪ್ರದೇಶದಲ್ಲಿ ಈ ಸೇತುವೆ ಕುಸಿತು 2003ರಲ್ಲಿ. ಆಗ ಅಸುನೀಗಿದವರು 30 ಜನ. ದುರಂತ ದುರಂತ ದುರಂತ. ಹಾಗೇನೆ ಇನ್ನೊಂದು ಪ್ರಕರಣ ಪ್ರಾಯಶಃ ತಮಗೆಲ್ಲ ನೆನಪಿರಬೇಕು. ಅದು 2022 ಅಕ್ಟೋಬರ್ 30ರಂದು ನಡೆದದ್ದು. ಸಂಜೆಯ ಸಮಯ. ಮೋರ್ಬಿ ಮಚ್ಚು ನದಿ ಅದು. ಅಲ್ಲಿ ಇರುವ ತೂಗು ಸೇತುವೆ. ಆ ಪ್ರದೇಶದ ಜನ ಸಂಜೆಯ ಹೊತ್ತಿಗೆ ಆ ತೂಗು ಸೇತುವೆ ಹತ್ರ ಬರ್ತಾ ಇದ್ರು. ತೂಗು ಸೇತುವೆ ಮೇಲೆ ಹೋಗ್ತಾ ಎಂಜಾಯ್ ಮಾಡ್ತಿದ್ರು. ಗಂಡಸರು, ಹೆಂಗಸರು, ಮಕ್ಕಳು, ಫ್ಯಾಮಿಲಿ, ಕುಟುಂಬ ಏನಿದೆ ಅವರಿಗೆ ಒಂದು ರೀತಿಯಲ್ಲಿ ಸಂಜೆಯ ಆಹ್ಲಾದಕರ ವಾತಾವರಣವನ್ನ ಸವಿಯ ಸಂದರ್ಭ. ಸೊ ಹಾಗೇನೆ ಅವತ್ತು ಕೂಡ ಆ ದಿನ ಕರಾಳ ದಿನವಾಗಿತ್ತು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ಸೇತುವೆ ಮೇಲೆ ನೂರಾರು ಜನ ಬಂದು ಸಂಜೆಯ ಆ ಸಮಯವನ್ನ ಅನುಭವಿಸ್ತಾ ಇದ್ರು. ಕೆಲವರು ಹಾಡುಗಳನ್ನು ಹೇಳ್ತಿದ್ರು, ಕೆಲವರು ನರ್ತನ ಮಾಡ್ತಿದ್ರು, ಕೆಲವರು ಮಕ್ಕಳನ್ನ ಎತ್ತಿಕೊಂಡು ಕುಣಿದಾಡ್ತಾ ಇದ್ರು, ಕೆಲವರು ತಂದೆ ತಾಯಿಗಳು ಮಕ್ಕಳ ಆ ಕುಣಿತವನ್ನ, ಸಂತೋಷವನ್ನ, ಹಾಡನ್ನ ಕೇಳ್ತಾ ಇದ್ರು. ಆಗ ನಡೆದ ದುರ್ಘಟನೆ. ಆ ತೂಗು ಸೇತುವೆ ಕುಸಿದೇ ಹೋಯ್ತು. 141ಕ್ಕೂ ಹೆಚ್ಚು ಜನ ಅಸುನೀಗಿದ್ರು. 2022ರ ದುರಂತ ಇದು. ಹಾಗೇನೆ ಇನ್ನು 2025 ಜುಲೈ
9ರಂದು ಗಂಭೀರ ಬ್ರಿಡ್ಜ್ ಏನಿದೆ ಅದು ಕುಸಿತು, 22 ಜನ ಅಸುನೀಗಿದ್ರು. ಸೊ ಗುಜರಾತ್ನಲ್ಲಿ ಒಂದಾದ ಮೇಲೆ ಒಂದು ದುರಂತ, ಸೇತುವೆಗಳು ಕುಸಿತಾ ಹೋದ್ವು. ಸೊ ನಾನು ನಿಮಗೆ ಹೇಳಿದಾಗೆ ಈ ಮೊರ್ಬಿ ಸೇತುವೆ ಕುಸಿತ ಪ್ರಕರಣ ಇದೆಯಲ್ಲ, ಅದನ್ನ ತನಿಖೆ ಮಾಡುವುದಕ್ಕೆ ಗುಜರಾತ್ ಸರ್ಕಾರ SIT ಅನ್ನ ನೇಮಿಸಿತು. ಪೊಲೀಸರು ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿದ್ರು. ಸೇತುವೆ ನವೀಕರಣ ಮಾಡಿದ ಒರೆವಾ ಗ್ರೂಪ್ ಅಂತ ಹಾಗೂ ಸಂಬಂಧಿತ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಅಂದರು. ಈ ಕಂಪನಿ ಏನಿದೆ ಇದು ಯಾವ ರಾಜಕೀಯ ಪಕ್ಷದ ಜೊತೆ ಸಂಬಂಧ ಹೊಂದಿತ್ತು? ಯಾರವರು? ಹಾಗಿದ್ರೆ ಆ ದುರಂತಕ್ಕೆ ಆ ಕಂಪನಿಯ ಮಾಲೀಕರನ್ನು, MDಯನ್ನು ಯಾರು ಬಂಧಿಸಬೇಕಾಗಿತ್ತು? ಅವರ ಬಂಧನ ಆಯ್ತಾ? ಪ್ರಾಯಶಃ ಸಾಮಾನ್ಯ ಜನರ ಜೀವಕ್ಕೆ ಈ ದೇಶದಲ್ಲಿ ಬೆಲೆನೇ ಇಲ್ಲ ಅನ್ಸುತ್ತೆ. ಪ್ರಬಲರು ಬದುಕ್ತಿರ್ತಾರೆ, ಪ್ರಬಲರು ಆಳ್ತಾ ಇರ್ತಾರೆ. ಇಲ್ಲಿ ಆದದ್ದು ಹಾಗೆ. ನಂತರ ಹಲವರನ್ನ ಬಂಧಿಸಲಾಯಿತು. ಇನ್ನು ನಾನು ನಿಮಗೆ ಹೇಳಿದಂತ ಗಂಭೀರ ಸೇತುವೆ ಕುಸಿತ ಪ್ರಕರಣ, ಇದರ ತನಿಖೆಗಾಗಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ತನಿಖೆಗೆ ಆದೇಶ ನೀಡಿದರು. ರಸ್ತೆ ಮತ್ತು ಕಟ್ಟಡ ಇಲಾಖೆಯ 4 ಇಂಜಿನಿಯರನ್ನ ಅಮಾನತು ಮಾಡಲಾಯಿತು. ಸೇತುವೆ ಸ್ಥಿತಿ ಬಗ್ಗೆ ಎಚ್ಚರಿಕೆ ವಹಿಸಲೇ ಇಲ್ಲ. ಇನ್ನು ನಾನು ನಿಮಗೆ ಹೇಳಿದ ಮೊದಲ ಮೊರ್ಬಿ ಸೇತುವೆ ತೂಗು ಸೇತುವೆ ಪ್ರಕರಣ, ಅದು ನವೀಕರಣ ಮಾಡಲಾದ ಸೇತುವೆ. ಅದು ಬ್ರಿಟಿಷ್ ಕಾಲದ ಸೇತುವೆ, ಅದನ್ನ ನವೀಕರಣ ಮಾಡಲಾಗಿತ್ತು. ನವೀಕರಣ ಮಾಡಿ ಅದನ್ನ ಸಾರ್ವಜನಿಕರಿಗೆ ತೆರೆಯಲಾಗಿತ್ತು. ಸಾರ್ವಜನಿಕರು ಬಂದ ತೂಗು ಸೇತುವೆ ಮೇಲೆ ಸಂತೋಷ ಪಡುತ್ತಿರುವಾಗಲೇ ಸೇತುವೆ ಕುಸಿದು ಹೋಯಿತು. ಯಾರದಕ್ಕೆ ಜವಾಬ್ದಾರರು? ಯಾರದಕ್ಕೆ ಹೊಣೆಗಾರರು? ಹಾಗೇನೆ ಈ ದಮಣಗಂಗಾ ಸೇತುವೆ ಕುಸಿತ ಈ ಪ್ರಕರಣ ನಡೆದದ್ದು 2003ರಲ್ಲಿ. ನಾನು ನಿಮ್ಗೆ ಹೇಳಿದಾಗ ನರೇಂದ್ರ ಮೋದಿಯವರು ದಟ್ ಮುಖ್ಯಮಂತ್ರಿಯಾಗಿ, ಗುಜರಾತ್ನ ಮುಖ್ಯಮಂತ್ರಿಯಾಗಿ ಕೇವಲ 2 ವರ್ಷಗಳ ನಂತರ ನಡೆದದ್ದು. ಗುಜರಾತ್ ಹಲವು ದುರಂತಗಳಿಗೆ ಕಾರಣ ಆಗ್ತಾ ಇತ್ತು. ಗುಜರಾತ್ ಹತ್ಯಾಕಾಂಡ ನಡೆದು ಹೋಗಿತ್ತು. ಸುಮಾರು 2,000ಕ್ಕೂ ಹೆಚ್ಚು ಜನ ಗೋಧ್ರಾ ಉತ್ತರ ದಂಗೆಯಲ್ಲಿ ಅಸುನೀಗಿದ್ರು. ಅಂತಹ ದುರಂತ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈ ಸೇತುವೆ ಕುಸಿತ ಪ್ರಕರಣ. ಸೊ ಈ ದಮಣಗಂಗಾ ಸೇತುವೆ ಕುಸಿತ ಪ್ರಕರಣ ಏನಿದೆ, ಅದು ದೀರ್ಘಕಾಲದ ನ್ಯಾಯಾಂಗದ ಹೋರಾಟ ನಡೀತಾ ಹೋಯ್ತು. ಆದರೆ ಶಿಕ್ಷೆ ಆದವರು ಎಷ್ಟು, ಯಾರಿಗೆ, ಯಾವಾಗ? 19 ವರ್ಷ ದಟ್ ಈ ಪ್ರಕರಣ ನಡೆದ ಮೇಲೆ ಕೆಲವರಿಗೆ ಶಿಕ್ಷೆ ನೀಡಲಾಯಿತು. ಅದು ಯಾರಿಗೆ ಶಿಕ್ಷೆ ಆಗ್ಬೇಕಾಗಿತ್ತೋ ಅವರಿಗೆ ಶಿಕ್ಷೆ ಆಗಲೇ ಇಲ್ಲ, ಅವರು ತಪ್ಪಿಸ್ಕೊಂಡ್ರು. ಸೊ ಇನ್ನು ಗಂಭೀರ ಪ್ರಕರಣದ ಬಗ್ಗೆ ನೋಡಿ ನೀವು, ಆದ ತನಿಖೆ ಏನಿದೆ ಅದು ಇನ್ನೂ ನಡೀತಾ ಇದೆ. ಅಲ್ಲಿ ಸೇತುವೆ ಕುಸಿತ ಪ್ರಕರಣ, ಕೆಲವರನ್ನ ಅಮಾನತು ಮಾಡಲಾಗಿದೆ. ಕೆಲವರು ಜೈಲಿಗೆ ಹೋದವರು ಆರಾಮಾಗಿ ಬೇಲ್ ತೆಗೆದುಕೊಂಡು ಬಂದಿದ್ದಾರೆ. ಸೊ ಒಟ್ಟಾರೆ ನೋಡಿದ್ರೆ ಗುಜರಾತ್ನ ಪ್ರಮುಖ ಸೇತುವೆ ಕುಸಿತ ಪ್ರಕರಣಗಳೇನಿವೆಯಲ್ಲ, ಅದು ಮಂದಗತಿಯಲ್ಲಿ ತನಿಖೆ ನಡೀತಿವೆ. ನಮಗೆಲ್ಲ ಗುಜರಾತ್ ಅಂದ್ರೆ ಅತಿಯಾದ ಪ್ರೀತಿ. ನಾವು ಗುಜರಾತ್ ಮಾದರಿಯ ಮಾತುಗಳನ್ನ ಕೇಳ್ತಾ ಬೆಳೆದವರು. ಗುಜರಾತ್ ಮಾದರಿ ದೇಶದಲ್ಲಿ ಬರಬೇಕು ಅಂತ ನಂಬಿದವರು. ಗುಜರಾತ್ ಅನ್ನ ಒಂದು ರೀತಿಯಲ್ಲಿ ಪಾಸಿಟಿವ್ ಆದ, ಗುಣಾತ್ಮಕವಾದ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡಲಾಗಿತ್ತು. ನಮ್ಗೆಲ್ಲ ಒಂದ್ಸಲ ಅನ್ಸೋದು, ನಮ್ಮ ರಾಜ್ಯ ಗುಜರಾತ್ ಟೈಪ್ ಇರ್ಬೇಕು ಕಣ್ರಿ, ಇದು ಸಾಮಾನ್ಯ ಅಲ್ಲ. ಆಗ ಗುಜರಾತ್ ಅನ್ನ ದೇವಲೋಕವನ್ನಾಗಿ ಮೋದಿಜಿ ಬದಲಾಯಿಸಿದ್ದಾರೆ. ಗುಜರಾತ್ನಲ್ಲಿ ರಾಮರಾಜ್ಯ ಇದೆ ಅಂತೆಲ್ಲ ನಾವು ನಂಬಿದ್ವಿ. ನಂಬಿಕೆಯ ಗೋಪುರ ಕುಸಿಯುವುದು ಇಂತಹ ಅಂಕಿ ಅಂಶಗಳನ್ನ ನೋಡಿದಾಗ. ಒಂದು 140 ವರ್ಷದ ಸೇತುವೆಯನ್ನ ನೀವು ಈ ಬ್ರಿಟಿಷರ್ ಕಾಲದ ಸೇತುವೆಯನ್ನ ಪುನರ್ ನಿರ್ಮಾಣಕ್ಕೆ ಒಂದು ಕಂಪನಿಗೆ ಕೊಡ್ತೀರಿ. ಮಚ್ಚು ನದಿ 2 ತೀರಗಳನ್ನ ಸಂಪರ್ಕಿಸುವಂತಹದ್ದು. ಅದು ಸ್ಥಳೀಯ ಪ್ರವಾಸಿಗರ ಆಕರ್ಷಣೆ ಇದ್ದು. ಆದ್ರೆ 2022 ಸುಮಾರು 6 ತಿಂಗಳ ಕಾಲ ದುರಸ್ತಿ ಕೆಲಸ ನಡೆಯುತ್ತೆ. ಕೋಟ್ಯಾಂತರ ರೂಪಾಯಿಯನ್ನ ಆ ಗುತ್ತಿಗೆದಾರರಿಗೆ ಕೊಡಲಾಗುತ್ತೆ. ಆ ಗುತ್ತಿಗೆದಾರರು ಯಾರು ಅಂತ ನಾನು ಹೇಳಕ್ ಹೋಗಲ್ಲ, ಯಾರಿಗೆ ಬೇಕಾದವ್ರು ಅಂತ ಹೇಳಕ್ ಹೋಗಲ್ಲ, ಅವ್ರನ್ನ ರಕ್ಷಣೆ ಮಾಡ್ತಿದ್ದವ್ರು ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ 140ಕ್ಕೂ ಹೆಚ್ಚು ಜನ ಅಸುನೀಗಿದಾರಲ್ಲ, ಅದಕ್ಕೊಂದು ಯಾರಿಗಾದ್ರೂ ಒಂದು ಅಕೌಂಟಬಿಲಿಟಿ ಬೇಕಲ್ವಾ? ಅದೇ ಇಲ್ಲ ಅಂತ. ಸೊ ಆ ಸೇತುವೆ ಮೇಲೆ
ಕೇವಲ 125 ಜನರನ್ನ ದಟ್ ಅದು ಅದರ ಸಾಮರ್ಥ್ಯ ಇರುವುದಷ್ಟೇ. ಆ ಸೇತುವೆಗಳು 125 ಜನ ಮ್ಯಾಕ್ಸಿಮಮ್ ಇರಬಹುದು ಅಂತ. ಆದರೆ 150ಕ್ಕೂ ಹೆಚ್ಚು ಜನ ಇದ್ರು. ಆದರೆ ಮಾದರಿ ಆಡಳಿತ ಇರುವ ಗುಜರಾತ್ನಲ್ಲಿ ಅದನ್ನ ಕೇಳುವವರೇ ಇರಲಿಲ್ಲ. ಯಾಕೆ 140 ಜನ ಆ ಸೇತುವೆ ಮೇಲೆ ಬಂದರು? ಹಾಗೆಯೇ ಆ ವಿಡಿಯೋಗಳು ಇವೆ, ನೀವು ನೋಡಿದ್ರೆ ಹೃದಯ ಕಿತ್ತು ಬರುತ್ತೆ ಹೃದಯ. ಅಲ್ಲಿ ಹಾಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ತಾ ಇದ್ದಾಗ ಸೇತುವೆ ಹೀಗೆ 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 ಅಲ್ಲಾಡ್ತಾ ಕುಸಿದು ಹೋಗುತ್ತೆ. ಸೊ ಇದು ಏನು ಅಂತ ಅಂದ್ರೆ, ಇದರಿಂದ ಸುಮಾರು 150 ಜನ ಸತ್ರು ಕೂಡ ಅದನ್ನೊಂದು ತಾರ್ಕಿಕವಾದ ಅಂತ್ಯಕ್ಕೆ ತರೋದಕ್ಕೆ ಸಾಧ್ಯನೇ ಆಗಲ್ಲ. ಆದರೆ ಆ ದುರಂತ ನಡೆದ ಮೇಲೆ NDRF, SDRF, ಸೇನೆ, ನೌಕಾಪಡೆ, ವಾಯುಪಡೆ, ಸ್ಥಳೀಯ ಪೊಲೀಸರು ಎಲ್ಲರೂ ಧಾವಿಸಿದ್ರು ಅಲ್ಲಿ. ನಿಜ, ರಕ್ಷಣಾ ಕಾರ್ಯಕ್ಕೆ ದಟ್ ಹೆಚ್ಚಿನ ಒತ್ತು ನೀಡಲಾಯಿತು, ರಕ್ಷಣಾ ಕಾರ್ಯ ಮಾಡಲಾಯಿತು. ಆದರೆ ಈ ಸೇತುವೆ ಇದೆಯಲ್ಲ, ಈ ಸೇತುವೆಯನ್ನ ಸಾರ್ವಜನಿಕಕ್ಕೆ ಬಿಡುವ ಮೊದಲು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಗುಜರಾತ್ ಸರ್ಕಾರಕ್ಕೆ ಇರಲಿಲ್ಲ. ಯಾಕೆಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೇನೆ ಆ ಒಂದು ಗುತ್ತಿಗೆ ಪಡೆದ ಸಂಸ್ಥೆ ಕೊಟ್ಟೇ ಇರಲಿಲ್ಲ. ಇದೇನಾ ಗುಜರಾತ್ ಮಾದರಿ? ಈ ದೇಶದಲ್ಲಿ ಗುಜರಾತ್ ಮಾದರಿ ಅನ್ನುವುದನ್ನ ಸೇಲ್ ಮಾಡಿ, ಮಾರಾಟ ಮಾಡಿ ಅಧಿಕಾರಕ್ಕೆ ಬಂದವರಲ್ವಾ ನೀವು? ಹಾಗಿದ್ರೆ ಇಲ್ಲಿನ ಸಾವಿಗೆ ಯಾರ ಕಾರಣ ಅಂತ ಒಂದು ಉತ್ತರದಾಯಿತ್ವ ಬೇಕಲ್ವಾ? ಅಲ್ಲಿಯ ಕೇಬಲ್ಗಳೆಲ್ಲ ತುಕ್ಕು ಹಿಡಿದಿದ್ವು ಅಂತ ವರದಿ ತಿಳಿಸ್ತವೆ. ತುಕ್ಕು ಹಿಡಿದ ಕೇಬಲ್ಗಳಿದ್ವು ಅಂತೇಳಿ ಅದನ್ನು ನೋಡ್ಬೇಕಾದವ ಯಾರು ಅಲ್ವಾ? ಸೊ ನೀವು SIT ಫೊರೆನ್ಸಿಕ್ ರಿಪೋರ್ಟ್ ಕೂಡ ಬಂದಿದೆ. ಅದರ ಪ್ರಕಾರ ಪ್ರಮುಖ ಕೇಬಲ್ಗಳು ತುಕ್ಕು ಹಿಡಿದಿದ್ವು, ಕೆಲವು ಆಂಕರ್ಗಳು ಮುರಿದಿದ್ವು, ಬೋಲ್ಟ್ಗಳು ಸಡಿಲಾಗಿದ್ವು. ಸೇತುವೆ ಬೋಲ್ಟ್ ಮಾತ್ರ ಸಡಿಲಾಗಿತ್ತು, ಅಲ್ಲಿಯ ಇಡೀ ಅಡ್ಮಿನಿಸ್ಟ್ರೇಷನ್ ಬೋಲ್ಟ್ ಸಡಿಲಾಗಿತ್ತು. ಯಾವುದು ಸಡಿಲಾದದ್ದು ಅನ್ನೋದು. ಸೊ ಇದು ಏನು ಭಾರವಾದ ಹೊಸ ಫ್ಲೋರಿಂಗ್ ಅನ್ನ ಈ ಒರೆವಾ ಕಂಪನಿ ಏನಿದೆ ಅದು ಅಳವಡಿಸಿತ್ತಂತೆ. ಸೊ ಆದ್ರೂ ಅದನ್ನ ನೋಡೋದಕ್ಕೆ ಬೇಕಲ್ವಾ? ಏನೂ ಇಲ್ಲ. ಓವರ್ ಆಲ್ ಆಗಿ ಗುಜರಾತ್ ಸರ್ಕಾರದ SIT ಏನಿದೆ, ಈ ದುರಂತಕ್ಕೆ ಪ್ರಮುಖ ಕಾರಣ ಯಾವುದು ಅಂತ ವರದಿಯಲ್ಲಿ ಹೇಳುತ್ತೆ. ಅದು ಏನು ಅಂದ್ರೆ, ನಿರ್ವಹಣೆ ಮತ್ತು ಸುರಕ್ಷತಾ ಕ್ರಮಗಳಲ್ಲಿ ಗಂಭೀರ ವೈಫಲ್ಯ ಇತ್ತು ಅಂತ ಹೇಳುತ್ತೆ. ಆದರೆ ಅದ್ರ ಜವಾಬ್ದಾರಿ ಯಾವುದು? ರಾಜಕಾರಣಿಗಳ ಜವಾಬ್ದಾರಿ ಇಲ್ವಾ? ಯಾರು ಅದನ್ನ ಗುತ್ತಿಗೆ ಕೊಟ್ಟದವರು ಅನ್ನೋದಿಲ್ವಾ? ಅವ್ರ ಜವಾಬ್ದಾರಿ ಬೇಕಲ್ವಾ? ಅದನ್ನ ಯಾಕೆ ಆ ಜವಾಬ್ದಾರಿಯನ್ನ ಫಿಕ್ಸ್ ಮಾಡುವ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ. ಸೊ ಇನ್ನು ಈ 2026ರವರೆಗೆ ಒಟ್ಟಾರೆಯಾಗಿ ಗುಜರಾತ್ನಲ್ಲಿ ಕುಸಿದಂತ ಸೇತುವೆಗಳ ಪ್ರಕರಣಗಳನ್ನ ತೆಗೆದುಕೊಂಡ್ರೆ ಬಹಳಷ್ಟು ಪ್ರಕರಣಗಳು ಇನ್ನೂ ಕೂಡ ನ್ಯಾಯಾಂಗದಲ್ಲಿ ಕೆಲವು ಪ್ರಕರಣಗಳಿವೆ. ಇನ್ನು ಕೆಲವು ಪ್ರಕರಣಗಳ ಆರೋಪಿಗಳ ವಿರುದ್ಧ ವಿಚಾರಣೆ ಮುಂದುವರಿತಾ ಇದೆ. ಕೆಲವು ಆರೋಪಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಕೆಲವು ಆರೋಪಿಗಳ ಏನು ಅರ್ಜಿ ಏನಿದೆ ಬಿಡುಗಡೆ, ಇದಕ್ಕೆ ಅರ್ಜಿ ಕೇಳಿದ್ದು, ಆ ಅರ್ಜಿ ಇತ್ಯರ್ಥ ಆಗಿಲ್ಲ. ಆದರೆ ಜನ ಕೇಳುವ ಪ್ರಶ್ನೆ ಏನು ಗೊತ್ತಾ? ಗುಜರಾತ್ನ ಜನ ಒಂದು ಹಳೆಯ ಸೇತುವೆಗಳ ಸುರಕ್ಷತಾ ಪರೀಕ್ಷೆಯನ್ನ ಯಾಕೆ ಮಾಡ್ಲಾಗ್ತಾ ಇಲ್ಲ? ಯಾರು ಹೊಸ ಸೇತುವೆಗಳ ನಿರ್ಮಾಣ ಆಗುತ್ತಲ್ಲ, ಅಂತ ಸೇತುವೆಗಳನ್ನ ನೀವು ಸಾರ್ವಜನಿಕ ಉಪಯೋಗಕ್ಕೆ ಬಿಡುಗಡೆ ಮಾಡುವುದಕ್ಕಿಂತ ಮೊದಲು ಕೈಗೊಳ್ಳಬೇಕಾದಂತ ಜಾಗೃತಾ ಕ್ರಮಗಳನ್ನು ಯಾಕೆ ಕೈಗೊಳ್ಳಲ್ಲ? ಮತ್ತು ಅದರ ಗುಣಮಟ್ಟದ ಪರಿಶೀಲನೆ ಯಾಕೆ ಇಲ್ಲ ಅಂತ. ಯಾಕೆ ಗುಜರಾತ್ನಲ್ಲಿ ಈ ಸೇತುವೆಗಳ ಗುಣಮಟ್ಟ ಇದೆಯಲ್ಲ, ಅದು ಗುಣಮಟ್ಟವನ್ನ ಕಾಯ್ದುಕೊಂಡು ಬರುವ ಕೆಲಸ ಯಾಕಾಗ್ತಾ ಇಲ್ಲ? ಇದು ಕೇವಲ ಗುಜರಾತ್ ಮಾತ್ರ ಅಲ್ಲ, ಇದು ಈವನ್ ದಟ್ ನೀವು ಬಿಹಾರದಲ್ಲೂ ಕೂಡ ಆಗಿರೋದು ನಿಮ್ಗೆ ಹೇಳಬಲ್ಲೆ. ಆದ್ರೆ ನೀವು ದಕ್ಷಿಣ ಮತ್ತು ಉತ್ತರದ ಕಂಪ್ಯಾರಿಸನ್ ಮಾಡಿದ್ರೆ ದಕ್ಷಿಣದಲ್ಲಿ ಈ ಮಟ್ಟದಲ್ಲಿ ಸೇತುವೆಗಳು ಕುಸಿಯಲ್ಲ. ಕರ್ನಾಟಕದಲ್ಲಿ ಒಂದೆರಡು ಸೇತುವೆಗಳು ಕುಸಿದಿದ್ದು ಇರ್ಬೋದಿಲ್ಲ, ಐ ಡೋಂಟ್ ಡಿನೈ ದಟ್. ಆದ್ರೆ ಈ ರೀತಿ ಸೇತುವೆಗಳಿಗೆ ಕುಸಿಯೋದು, ನೂರಾರು ಜನ ಹಸುನೀಗೋದು, ಆದ್ರೂ ಕೂಡ ನಾವು ಅಲ್ಲಿನ ಮಾದರಿ ನಮ್ಮದು ಗುಜರಾತ್ ಮಾದರಿ. ಗುಜರಾತ್ ನಂತ ರಾಜ್ಯ ವಿಶ್ವದಲ್ಲೇ ಎಲ್ಲೂ ಇಲ್ಲ. ಗುಜರಾತ್ ಒಂದು ದೇಶ ಇದ್ದಾಗೆ ಅಭಿವೃದ್ಧಿಯಲ್ಲಿ ಅದು ಅಮೆರಿಕವನ್ನು ಮೀರಿಸಿದೆ. ಯಾವುದನ್ನು ಮೀರಿಸಿದೆ? 2000ರಿಂದ ಬೇರೆ ಬೇರೆ ಕಾರಣದಿಂದಾಗಿ ಗುಜರಾತ್ ಅಲ್ಲಿ ನಡೆದಂತಹ ಸಾವುಗಳು ಬೇರೆ ಬೇರೆ ಕಾರಣದಿಂದ ಅದು ಹೃದಯವನ್ನ ತಲ್ಲಣಗೊಳಿಸ್ತವೆ. ಯಾಕೆ ನಡೀತು 2001ರಿಂದ ಗುಜರಾತ್ನಲ್ಲಿ ಏನೇನ್ ನಡೀತು? ಆದ್ರೂ ಕೂಡ ನಾವು ಗುಜರಾತ್ ಮಾದರಿ ಅನ್ನುವುದನ್ನ ಎಲ್ಲೆಡೆಗೆ ಹೊತ್ತುಕೊಂಡು ಹೋಗ್ತಾ ಪ್ರಚಾರ ಮಾಡ್ತಿದ್ವಿ ರಾಜಕೀಯ ಕಾರಣಕ್ಕಾಗಿ ಅಲ್ವಾ?
ವಿಲ್ ಹ್ಯಾವ್ ಟು ಥಿಂಕ್ ಇಟ್ ಓವರ್. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.